ಈ ತಾತ್ಪರ್ಯ ಚಂದ್ರಿಕಾ ಅನ್ನೋ ಗ್ರಂಥದಲ್ಲಿ ಅವ್ರದ್ದೇ ಮಾತು ಹೇಳಬೇಕು ಅಂದರೆ, ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೆಮಯ ಸ್ವೀಯಾನ್ಯ ಪಕ್ಷಯೋಸ್ತಾವದ್ ವಿಧಾಂಕುರುವಂತು ಸೂರಯ ಅಂತ ಅವ್ರ ಪ್ರತಿಜ್ಞೆ. ತಾತ್ಪರ್ಯ ಚಂದ್ರಿಕಾ ಶ್ಲೋಕ ಇದು. ನ್ಯಾಯಾಮೃತದ ಬಗ್ಗೆ ನಾವು ಮುಗಿಸೋಕ್ಕಿಂತ ಮುಂಚೆ ನಿಮಗೊಂದು ಸುಮ್ಮನೆ ಭಾಳ ಬೇರೆ ಜನಕ್ಕೆಲ್ಲ ಅರ್ಥ ಆಗುವಂಥ ಒಂದು ವಿಷಯವನ್ನು ಹೇಳ್ತೀನಿ. ಮಧ್ವಾಚಾರ್ಯರ ಬಗ್ಗೆ ನಾವೊಂದು ತುಂಬ ಪ್ರಖ್ಯಾತವಾದ ಶ್ಲೋಕ ಹೇಳ್ತೀವಿ ಗೊತ್ತಾ, ಅಭ್ರಮಂ ಭಂಗರಹಿತಂ ಅದರ ನ್ಯಾಯಾಮೃತ ಶ್ಲೋಕ ಅದು. ಚಿತ್ರೈಃಪದೇಶ್ಚ ಗಂಭೀರೈ ನ್ಯಾಯಾಮೃತ ಶ್ಲೋಕ. ಆಮೇಲೆ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಶ್ರೀಪಾದರಾಜರು, ಅದು ನ್ಯಾಯಾಮೃತ ಶ್ಲೋಕ. ಆಮೇಲೆ ಕಂಸಧ್ವಂಸಿ ಪದಾಂಬೋಧ ಸಂಸಕ್ತೋ ಅದು ನ್ಯಾಯಾಮೃತ ಶ್ಲೋಕ. ನಾವು ಆಲ್ರೆಡಿ ನ್ಯಾಯಾಮೃತದ ಒಂದು ಶ್ಲೋಕ ಹೇಳ್ತಾ ಇದ್ದ ಕಾರಣಕ್ಕೆ ಹೇಳಿದನು. ಅಭ್ರಮಂ ಭಂಗರಹಿತಂ ನ್ಯಾಯಾಮೃತ ಶ್ಲೋಕ. ಆಯ್ತಾ, ಅವರು ಆ ಮಂಗಳ ಶ್ಲೋಕಗಳಲ್ಲಿ ಅವರು ಆಚಾರ್ಯರನ್ನ, ಟೀಕಾಕೃತ್ಪಾದರನ್ನ, ಬ್ರಹ್ಮಣ ತೀರ್ಥರನ್ನ, ಶ್ರೀಪಾದರಾಜರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾರೆ. ಆ ಶ್ಲೋಕಗಳವು ನೀವು ದಿನ ಹೇಳ್ತೀರಿ ನ್ಯಾಯಮೂರ್ತ ಶ್ಲೋಕಗಳನ್ನ ಅಂತ ಹೇಳಲಿಕ್ಕೆ ಹೇಳಿದೆ. ತಾತ್ಪರ್ಯ ಚಂದ್ರಿಕಾದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ನೋಡಿ, ನಮ್ಮ ಎಲ್ಲ ವೇದಾಂತ ಶಾಸ್ತ್ರದ ಮೂಲ ಇರುವಂಥದ್ದು ಬಾದರಾಯಣರು ಅಥವಾ ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹ ಬ್ರಹ್ಮಸೂತ್ರಗಳು ಅನ್ನೋ ಒಂದು ಸೂತ್ರ ಪ್ರಸ್ಥಾನದ ಮೇಲೆ. ಸೂತ್ರ ಅಂದರೆ ಏನು ಅಂತ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ದೇ ಆರ್ ಕಾಲ್ಡ್ ಅಫೋರಿಸಮ್ಸ್. ಅಂದರೆ ಸಣ್ಣ ಸಣ್ಣದಾದಂತಹ ಫಾರ್ಮುಲಾ ಥರ ಇರುತ್ತೆ ಅಂತ. ಈಗ ಪಾಣಿನಿಯ ವ್ಯಾಕರಣ ಸೂತ್ರಗಳು 4800 ಸೂತ್ರಗಳಿದೆ. ಪಾತಂಜಲ ಯೋಗ ಸೂತ್ರಗಳು ಇದೆ. ಆ ರೀತಿಯಾಗಿ ಇದನ್ನು ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರ ಅನ್ನೋ ಶಬ್ದದಿಂದ ಕರೀತಾರೆ. ಇದು 564 ಸೂತ್ರಗಳಿದೆ. ಎಲ್ಲ ವೇದಾಂತದ ಕವಲುಗಳು ಈ ಬ್ರಹ್ಮಸೂತ್ರದ ಮೇಲೆ ನಿಂತಿದೆ. ಆಶ್ಚರ್ಯ ಅದೊಂದು. ಶಂಕರಾಚಾರ್ಯರು ತಮ್ಮ ಅದ್ವೈತವನ್ನು ಇದೇ ಬ್ರಹ್ಮಸೂತ್ರದಿಂದ ಪ್ರತಿಪಾದನೆ ಮಾಡ್ತಾರೆ. ಮಧ್ವಾಚಾರ್ಯರು ಅದಕ್ಕೆ ವಿರುದ್ಧವಾದಂತಹ ದ್ವೈತ ಸಿದ್ಧಾಂತವನ್ನು ಇದೇ ಬ್ರಹ್ಮಸೂತ್ರಗಳನ್ನು ಇಟ್ಕೊಂಡೇ ಪ್ರತಿಪಾದನೆ ಮಾಡ್ತಾರೆ. ಆ ಬ್ರಹ್ಮಸೂತ್ರ ಆ ಥರ ಆಬ್ಸ್ಕ್ಯೂರ್ ಆಗಿದೆ. ತತ್ವ ಗಹನ ರಹಸ್ಯ ಆದ್ರಿಂದ ಬ್ರಹ್ಮಸೂತ್ರ ಆಬ್ಸ್ಕ್ಯೂರ್ ಆಗಿದೆ. ಎರಡು ರೀತಿಯೂ ಇಂಟರ್ಪ್ರಿಟ್ ಮಾಡ್ತಾರೆ. ಎರಡು ಪರಸ್ಪರ ವಿರುದ್ಧವಾದ ಇಂಟರ್ಪ್ರಿಟೇಷನ್ಗಳಿದೆ. ಶಂಕರಾಚಾರ್ಯರದು ಬ್ರಹ್ಮಸೂತ್ರ ಭಾಷ್ಯ ಇದೆ, ಮಧ್ವಾಚಾರ್ಯರದು ಬ್ರಹ್ಮಸೂತ್ರ ಭಾಷ್ಯ ಇದೆ. ಇನ್ಫ್ಯಾಕ್ಟ್ 21 ಬ್ರಹ್ಮಸೂತ್ರ ಭಾಷೆಗಳಿದೆ. ಅವತ್ತು ನಮ್ಗೆ ಅಷ್ಟು ಸಿಗಲ್ಲ, ಒಂದು 16 ಸಿಗುತ್ತೆ. ಇತ್ತೀಚೆಗೆ ಬಂದಂತಹ ವೀರಶೈವರೆಲ್ಲ ಭಾಷ್ಯವನ್ನು ಬರೆದಿದ್ದಾರೆ ಅದಕ್ಕೆ, ಬ್ರಹ್ಮಸೂತ್ರಕ್ಕೆ. ಇರಲಿ, ಬಟ್ ಎಲ್ಲ ಸಿದ್ಧಾಂತಗಳನ್ನು ಡಿರೈವ್ ಮಾಡುವಂತಹ ಮೂಲ ಸ್ರೋತಸ್ಸಿರುವಂಥದ್ದು ಬ್ರಹ್ಮಸೂತ್ರಗಳಲ್ವಾ. ಈಗ ವ್ಯಾಸರಾದ್ರೆ ಇನ್ನೊಂದು ಹೆಸರು ಚಂದ್ರಿಕಾಚಾರ್ಯರು ಅಂತಾನೆ. ಯಾಕಂದ್ರೆ ತಾತ್ಪರ್ಯ ಚಂದ್ರಿಕಾವನ್ನು ರಚನೆ ಮಾಡಿದ್ರು ಅಂತ. ನ್ಯಾಯಾಮೃತಾಚಾರ್ಯರು ಅಂತ ಬರಲಿಲ್ಲ, ಅವ್ರಿಗೆ ತಾಂಡವಾಚಾರ್ಯರು ಅಂತಾನೂ ಬರಲಿಲ್ಲ, ಚಂದ್ರಿಕಾಚಾರ್ಯರು ಅಂತ ಬಂತು. ಅದು ಅದಕ್ಕೇನು ಕಾರಣನೂ ನನಗೆ ಗೊತ್ತಿಲ್ಲ. ಒಂದೇನು ಹೇಳ್ತಾರೆ, ಅವರು ತಮ್ಮ ಜೀವಿತಾವಧಿಯ ಕಡೇ ಸಮಯದಲ್ಲಿ ಚಂದ್ರಿಕಾವನ್ನು ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅದೊಂದು ಅದ್ಭುತವಾದ ಗ್ರಂಥ. ತಿರ್ಗಾ ಅವ್ರೇನು ಮಾಡ್ತಾರೆ ಅಂದರೆ, ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ ಸ್ವೀಯಾನ್ಯ ಪಕ್ಷಯೋಸ್ತಾವದ್ ವಿಧಾಂಕುರುವಂತ ಸೂರಯ. ಅವರು ಪ್ರತಿ ಬ್ರಹ್ಮಸೂತ್ರವನ್ನು ತಗೊಳ್ತಾರೆ. ತಗೊಂಡು ಎಲ್ಲ ಭಾಷೆಗಳದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾರೆ. ಹೌದು, ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ. ಪ್ರತಿಯೊಂದು ಸೂತ್ರಕ್ಕೂ ನಾನು ತೋರಿಸ್ತೀನಿ. ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಗೆ ತುಂಬ ನಂಗೆ ಭಾವುಕರಾಗಂಥ ಮಾತು, ಅದು ನೆನೆಸ್ಕೊಳ್ತೀನಿ ರೀ. ಚಂದ್ರಿಕಾದ್ಯ ಮಂಗಳಾಚರಣೆಯಲ್ಲಿ ಬರೋ ಶ್ಲೋಕ ಅದು. ಪರೋಕ್ತೆ ದೂಷ್ಯೇವಾಂಶಃ ಮಿತೇ ಶಬ್ದೇರ ನೋದ್ಯತೆ ದೂಷಣಂಚಾಪಿ ಹನುಮದ್ಭಾಷ್ಯ ಸೂಚಿತ ಮುಚ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ಆಯಿತಾ, ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ಬ್ರಹ್ಮಸೂತ್ರದಲ್ಲೂ ಬೇರೆ ಭಾಷೆಗಳನ್ನು ತಗೊಳ್ತೀನಿ. ಅವರು ಮೇಜರಾಗಿ ತಗೊಳ್ಳುವಂಥದ್ದು ಶಾಂಕರ ಭಾಷ್ಯ, ರಾಮಾನುಜ ಭಾಷ್ಯ, ಈ 2 ಭಾಷೆಗಳನ್ನು ಕಂಪೇರ್ ಮಾಡ್ತಾರೆ ಮೇಜರಾಗಿ. ಪ್ರತಿ ಸೂತ್ರಕ್ಕೂ 3 ಭಾಷೆಗಳನ್ನು ನಾನು ನಿಮ್ಮ ಎದುರುಗಡೆ ಇಡ್ತೀನಿ. ಇಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನಲೈಸ್ ಮಾಡ್ತೀನಿ ಲಾಜಿಕ್ಕಿಂದ. ಜ್ಞಾನಿಗಳಾದವರು ನೀವು ಅದನ್ನು ಜಡ್ಜ್ ಮಾಡಿ ಅಂತ ಹೇಳ್ತಾರೆ. ವಿಧಾಂಕುರುವಂತು ಸೂರಯ. ಜಡ್ಜ್ ನಾವು ಮಾಡಲ್ಲ, ನೀವು ಜಡ್ಜ್ ಮಾಡಿ. ನಾನು ಅನಾಲಿಸಿಸ್ ಮಾಡಿ ಇಡ್ತೀನಿ, ಜಡ್ಜ್ ನೀವು ಮಾಡಿ. ದೂಷಣಂಚಾಪಿ ಹನುಮದ್ ಭಾಷೆ ಸೂಚಿತ ಮುಚ್ಯತೆ ಅಂತ ಹೇಳ್ತಾರೆ. ನಾನು ಎಲ್ಲ ಐಡಿಯಾಗಳನ್ನು ಹನುಮಂತನ ಭಾಷೆಯಿಂದ ಡಿರೈವ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಧ್ವಭಾಷೆ ಅಂತ ಹೇಳಲ್ಲ. ದೂಷಣಂಚಾಪಿ ಹನುಮದ್ ಭಾಷೆ ಸೂಚಿತ ಮುಚ್ಯತೆ ಅಂತ ಹೇಳ್ತಾರೆ. ಪ್ರತಿ ಸೂತ್ರ, ಇಡೀ ಬ್ರಹ್ಮಸೂತ್ರ ಪ್ರತಿ ಸೂತ್ರದಲ್ಲೂ ಇದನ್ನಿಟ್ಕೊಂಡು ಇದು ಹೀಗೆ, ಇದು ಹೀಗೆ, ಈ ಭಾಷೆದಲ್ಲಿ ಹೀಗಿದೆ, ಈ ಭಾಷೆದಲ್ಲಿ ಹೀಗಿದೆ, ಈ ಭಾಷೆದಲ್ಲಿ ಹೀಗಿದೆ ಅಂತ ಅನಾಲಿಸ್ ಮಾಡ್ತಾರೆ. ಚಂದ್ರಿಕಾದಲ್ಲಿ ಇದಿರೋದ ಎಲ್ಲ ಬ್ರಹ್ಮಸೂತ್ರಗಳದ್ದು ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್, ಥ್ರೆಡ್ ವೇರ್ ವೆರಿ ವೆರಿ ಡೀಪ್ ಲಾಜಿಕಲ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಪ್ರತಿ ಸೂತ್ರಕ್ಕೂ.
ಇದು ತಾತ್ಪರ್ಯ ಚಂದ್ರಿಕಾ. ಅಂದರೆ ಒಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿಗೆ ಇದೊಂಥರ ಒಂದು ಒಳ್ಳೆ 5 ಸ್ಟಾರ್ ಮೀಲ್ಸ್ ಇದ್ದಂಗೆ. ಯಾರು ಅದನ್ನು ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಈ ಜ್ಞಾನಮೃತದ ಪರಂಪರೆ ಹೇಗಿದೆಯೋ ಚಂದ್ರಕಾಂತ ಒಂದು ಪರಂಪರೆ ಇದೆ. ನಾವು ಇವ್ರು ಹೇಳಿದ್ಮೇಲೆ ಅವ್ರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ವಲ್ಲ. ಹೌದು, ಭಾಷ್ಯ ಭಾನುಪ್ರಭಾ ಅಂತ ಒಂದು ಪ್ರತಿಯೊಂದು ಅವರ ಸಿದ್ಧಾಂತನ ಅವರು ರಕ್ಷಣೆ ಮಾಡಲೇಬೇಕಾಗುತ್ತೆ. ಈಗ ಅದರದ್ದೊಂದು ಪರಂಪರೆ ಇದೆ. ಸೊ ಇದು ಬ್ರಹ್ಮಸೂತ್ರದ ಪ್ರತಿ ಸೂತ್ರಗಳನ್ನು ತಗೊಂಡು ಥ್ರೆಡ್ ಬೇರ್ ಅನಾಲಿಸಿಸ್ ಮಾಡಿ ಆಚಾರ್ಯರ ಭಾಷ್ಯ, ಮಧ್ವಾಚಾರ್ಯರ ಭಾಷ್ಯ ತುಂಬ ರ್ಯಾಡಿಕಲ್ಲು, ತುಂಬ ನಾವಲ್ಲು. ಅಂದರೆ ಅವರು ವಿಷಯವಾಕ್ಯಗಳನ್ನು ಬೇರೆ ಹೇಳ್ತಾರೆ. ಅದನ್ನು ನೋಡಿದವ್ರಿಗೆ ಗೊತ್ತಾಗ್ಬೇಕಷ್ಟೇ ಅದು ಆಚಾರ್ಯರ ಭಾಷ್ಯದ ಮಹಿಮೆ ಏನು ಅಂತ. ಮಧ್ವಾಚಾರ್ಯರೇ ತುಂಬ ರೆಬೆಲಿಯನ್ ಅಂಡ್ ರ್ಯಾಡಿಕಲ್ ಸ್ವಾಮಿಗಳವರು. ಅಂದರೆ ತುಂಬ ತುಂಬ ಎಕ್ಸ್ಟ್ರಾಡಿನರಿ ಐಡಿಯಾಸ್. ಅವ್ರ ಐಡಿಯಾಸ್ ಸಿಕ್ಕಾಬಟ್ಟೆ ಎಕ್ಸ್ಟ್ರಾಡಿನರಿ ಇದೆ, ತುಂಬ ಅನ್ಕನ್ವೆನ್ಷನಲ್ಲು. ಯಾರೂ ಬರೀಲಿಲ್ಲ. ಯಾವ ಸಂಹಿತಾ ಮಂತ್ರಗಳಿಗೆ ಭಾಷ್ಯವನ್ನು ಆಚಾರ್ಯ ಬರೆದ್ರು, ಆಯ್ತಾ. ಎಲ್ಲ ಕರ್ಮಪರ ಅಂತ ಹೇಳುವಂಥ ಸಂಹಿತಾ ಮಂತ್ರಗಳಿಗೆ ಭಗವಂತನ ಗುಣೋತ್ಕರ್ಷ ಪರತೆಯ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ್ರು. ಅದರಿಂದ ಮಧ್ವಾಚಾರ್ಯ ಅವರು ಇನ್ನೊಂದು ಥರ ಜೀನಿಯಸ್ ಅವರು, ಆಯ್ತಾ. ಇವರೆಲ್ಲ ಅವ್ರನ್ನ ಉಪಜೀವಿಸ್ಕೊಂಡಿರ್ತಾರೆ ವ್ಯಾಸರಾಜರು ಇವರೆಲ್ಲ. ಬಟ್ ಗಂಗೋತ್ರಿ, ಈ ಜ್ಞಾನ ಗಂಗೋತ್ರಿ ಇರೋದು ಮಧ್ವಾಚಾರ್ಯರಲ್ಲಿ, ಆಯ್ತಾ. ಅದರಿಂದ ಈ ರೀತಿಯಾದಂತಹ ರ್ಯಾಡಿಕಲ್ ಆದಂತಹ ನಾವೆಲ್ ಆದ ಭಾಷ್ಯವನ್ನು ಡಿಫೆಂಡ್ ಮಾಡಬೇಕಾಗುತ್ತೆ. ಇಟ್ಸ್ ನಾಟ್ ಈಸಿ. ಈಗ ನಿಮ್ಗೆ ಸುಮ್ಮನೆ ಒಂದು ಕಂಪ್ಯಾರಿಟಿವ್ ಉದಾಹರಣೆ ಹೇಳ್ತೀನಿ. ನೀವು ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನು ನೀವು ನೋಡಿದ್ರೆ ತುಂಬ ಓವರ್ಲ್ಯಾಪ್ ಇದೆ. ಇವ್ರ ಐಡಿಯಾಸನ್ನು ಅವ್ರು ಸ್ವಲ್ಪ ಮಾಡಿಫೈ ಮಾಡ್ತಾರೆ, ಆದರೆ ವಿಷಯವಾಕ್ಯಗಳು ಒಂದೇ ಹೇಳ್ತಾರೆ. ಅವರು ಪೂರ್ವಪಕ್ಷ ಸಿದ್ಧಾಂತ ರಚನೆಯನ್ನು ಒಂದೇ ರೀತಿ ಮಾಡ್ತಾರೆ, ಮತ್ತು ಅವರು ನ್ಯಾಯಗಳನ್ನು ಒಂದೇ ರೀತಿ ಡಿರೈವ್ ಮಾಡ್ತಾರೆ, ಆ್ಯಂಡ್ ಸೋ ಆನ್. ಆಚಾರ್ಯರ ಭಾಷ್ಯಕ್ಕೂ ಮತ್ತು ಶಂಕರಾಚಾರ್ಯ ಭಾಷ್ಯಕ್ಕೂ ಝೀರೋ ಓವರ್ಲ್ಯಾಪು, ಝೀರೋ. ಒಂದು ಕಡೆನೂ ಒಂದೇ ಥರ ಇಲ್ಲ. ಇನ್ಫ್ಯಾಕ್ಟ್ ಶಂಕರ ಭಾಷ್ಯಕ್ಕೂ ಮತ್ತು ಶಂಕರಾಚಾರ್ಯಕ್ಕಿಂತ ಮುಂಚೆ ಬಂದಿರುವಂಥ ಭಾಷೆಗಳು ಕೆಲವು ಇವೆ, ಅವಕ್ಕೂ ಓವರ್ಲ್ಯಾಪ್ ಇದೆ. ವೃತ್ತಿಕಾರರು ಅಂತ ಕೆಲವರು ಮತಗಳಿದೆ. ಕೆಲವು ಐಡಿಯಾಗಳನ್ನ ಅವರು ಶಂಕರಾಚಾರ್ಯ ಅದರಲ್ಲೊಂದು ಟ್ರ್ಯಾಕ್ ಸಿಗುತ್ತೆ, ಪ್ಯಾಟರ್ನ್ ಸಿಗುತ್ತೆ, ಮತ್ತೆ ಅದನ್ನ ಅನುಸರಿಸಿದ್ದಾರೆ. ಇವರು ಕಂಪ್ಲೀಟ್ ರೆಬಲ್ ಮಧ್ವಾಚಾರ್ಯರು ಒಂದೊಂದು ಸೂತ್ರವನ್ನು ಬೇರೆ ಬೇರೆ ತರ ಭಾಷೆ ಬರೆದು ಬಿಟ್ಟಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಈ ಭಾಷೆ ಮಾತ್ರ ಸರಿ, ಬೇರೆ ಭಾಷೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಲಾಜಿಕಲಿ ಈ ಭಾಷೆ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇ ತಯೋರ್ ಮಾನ್ಯೋನ್ವಯೋನ್ಯೋನ್ಯ ಮಹೋನ ದೃಶ್ಯತೆ ಅಂತ ಆಚಾರ್ಯ ಹೇಳಿರುವಂಥದ್ದು ಸರಿಯಾಗಿ ನೋಡ್ರಪ್ಪ. ಪೂರ್ವಾಪರ ಚರ್ಚೆಯನ್ನು ಮಾಡಿ, ನಾ ಹೇಳಿರೋ ಅರ್ಥ ಸರಿ ಇದೆಯೋ, ಇನ್ನೊಬ್ರು ಹೇಳಿರೋ ಅರ್ಥ ಸರಿ ಇದೆಯೋ ಅಂತ ನೀವು ನೋಡಿ ಅಂತ ಆಚಾರ್ಯರು ಅದನ್ನ ಪರಭಾಷ್ಯವನ್ನ ಲೈನ್ ಬೈ ಲೈನ್ ಅನುವಾದ ಮಾಡಿ ಅದನ್ನು ಅನಲೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಅದನ್ನು ವ್ಯಾಸರಾಜರು ಮಾಡ್ತಾರೆ. ಪ್ರತಿ ಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ ಅಂತ ಒಂದು ಪ್ರತಿಜ್ಞೆ ಮಾಡಿ ಪ್ರತಿ ಸೂತ್ರ ತೋರಿಸ್ತೀನಿ ಅಂತಾರೆ ಅವರು. ಸುಮ್ಮನೆ ನಾನು ಯಾವುದೋ ಹೈ ಲೆವೆಲಲ್ಲಿ ಹೇಳೋದಿಲ್ಲ. ಪ್ರತಿ ಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆಮಯ ಅಂತ ಹೇಳ್ತಾರೆ. ಇದು 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 ವ್ಯಾಸರಾಜರು ಮಾಡಿರುವಂಥ ಕೆಲಸ ತಾತ್ಪರ್ಯ ಚಂದ್ರಿಕಾದಲ್ಲಿ. ಅದ್ಭುತವಾದ ಗ್ರಂಥ. ಅದು ಹೇಳ್ತಾರೆ, ಗ್ರಂಥಂ ತಂತ್ರ ಚತುಷ್ಟಯಾತ್ಮಕಮಿದಂ. ಅವರು ತಾತ್ಪರ್ಯ ಚಂದ್ರಿಕಾ ತುಂಬ ದೊಡ್ಡ ಗ್ರಂಥನ ಅದು. ವಾಲ್ಯೂಮ್ ವಾಲ್ಯೂಮ್ ದೊಡ್ಡದೇ. ಅದಕ್ಕಿಂತ ವ್ಯಾಸರಾಜರ ಎಲ್ಲ ಗ್ರಂಥಗಳು ಹೀಗೆ ಇದೆ. ವ್ಯಾಸತ್ರಯ ಅದು ವಿಶೇಷತಃ ಚಂದ್ರಿಕಾ ಅದೇನು ಅಂದರೆ, ಈಗ ಯಾಕಂದ್ರೆ 20-21 ಭಾಷ್ಯ ಮತ್ತೆ ಮೇಜರ್ ಭಾಷೆಗಳು ಅಂದ್ರೆ ಅದ್ರ ಕಂಪ್ಯಾರಿಸನ್ ಮಾಡಲ್ಲ ಅವರು. ಪ್ರಧಾನವಾಗಿ ಮಾಡೋದು ಈ 2 ಭಾಷೆಗಳನ್ನು ಮಾತ್ರ, ಕಾಂಟೆಂಪರರಿ 2 ಭಾಷೆಗಳನ್ನು ಮಾತ್ರ. ಮುಖ್ಯವಾಗಿ ಸಂಕೀರ್ಣತೆ ಎಲ್ಲಿಂದ ಬರುತ್ತೆ ಆ ಗ್ರಂಥಕ್ಕೆ ಅಂತಂದ್ರೆ ಅದೇ ಹೇಳ್ತಾರೆ, ಗ್ರಂಥಂ ತಂತ್ರ ಚತುಷ್ಟಯಾತ್ಮಕಮಿದಂ ಅಂತ. ಅಂದ್ರೆ ಅವರು ಅನಲೈಸ್ ಮಾಡುವಂಥದ್ದು ವೇದಾಂತ ಶಾಸ್ತ್ರವನ್ನ ಅಂತ ಆದರೂ ಅದಕ್ಕೆ ಉಪಕಾರಿಯಾದಂತಹ ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ವೇದಾಂತ ಶಾಸ್ತ್ರ, 4 ಶಾಸ್ತ್ರಗಳನ್ನು ಕಂಬೈನ್ ಮಾಡಿ ಒಂದು ಗ್ರಂಥ ಬರೆದು ಬಿಟ್ಟಿದ್ದಾರೆ. ಗ್ರಂಥಂ ತಂತ್ರ ಚತುಷ್ಟಯಾತ್ಮಕಮಿದಂ. 4 ತಂತ್ರಗಳು. 4 ಅಂದರೆ ತಂತ್ರ ಅಂದರೆ ಶಾಸ್ತ್ರ ಅಂತ ನೀವು ಓದ್ತಾ ಅದು ಹೇಳಿದ್ರಲ್ಲ, ಸರ್ವತಂತ್ರ ಸ್ವತಂತ್ರ ಅಂತ ಒಂದು ಮಾತು ಹೇಳಿದ್ರಲ್ಲ. ತಂತ್ರ ಅಂದರೆ ಶಾಸ್ತ್ರ, ಸರ್ವತಂತ್ರ ಸ್ವತಂತ್ರ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳಲ್ಲೂ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಎಕ್ಸ್ಪರ್ಟೀಸ್ ಇರೋರು ಅಂತ ಅರ್ಥ. ಸರ್ವತಂತ್ರ ಸ್ವತಂತ್ರ ಅಂದ್ರೆ ನಾನು ದೇವ್ರಿಗೆ ಹೇಳೋದು ಬೇರೆ, ಸರ್ವತಂತ್ರ ಸ್ವತಂತ್ರ ಅವನು ಅಂತ. ಇಲ್ಲ, ದೇವರು ಸ್ವತಂತ್ರ ಅಷ್ಟೇ, ಅವನು ಸ್ವತಂತ್ರ ಅಷ್ಟೇ ಅಲ್ಲ. ನಿರವಧಿಕ ಸ್ವಾತಂತ್ರ್ಯ ದೇವರಲ್ಲಿದೆ. ತಂತ್ರ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಸರ್ವತಂತ್ರ ಸ್ವತಂತ್ರ ಅಂದ್ರೆ ಎಲ್ಲಾ ಶಾಸ್ತ್ರಗಳಲ್ಲೂ ಇಂಡಿಪೆಂಡೆಂಟ್ ಆದಂತಹ ಗತಿ ಇರೋರು ಅಂತ ಅರ್ಥ. ಇಂಡಿಪೆಂಡೆಂಟ್ ಎಕ್ಸ್ಪರ್ಟೀಸ್ ಇರೋರು ಅಂತ. ಆಮೇಲೆ ಪದವಾಕ್ಯ ಪ್ರಮಾಣ ಪಾರಾವಾರ ಪ್ರವೀಣ ಅಂತ ಒಂದು ಮಾತು ಹೇಳ್ತಾರಲ್ಲ. ಪದ ಅಂದ್ರೆ ವ್ಯಾಕರಣ ಶಾಸ್ತ್ರ, ವಾಕ್ಯ ಅಂದ್ರೆ ಮೀಮಾಂಸಾ ಶಾಸ್ತ್ರ, ಪ್ರಮಾಣ ಅಂದ್ರೆ ತರ್ಕಶಾಸ್ತ್ರ. ಪದವಾಕ್ಯ ಪ್ರಮಾಣ ಜ್ಞಾನ ಅಂತಾನು ಹೇಳ್ತಾರಲ್ಲ ಬೇಕಾದ್ರೆ. ಪದ ವಾಕ್ಯ ಪ್ರಮಾಣ ಅಂದ್ರೆ ಮೀಮಾಂಸಾ ತರ್ಕ ವೇದಾಂತ ಇದು ವ್ಯಾಕರಣ ಶಾಸ್ತ್ರದಲ್ಲಿ ಪಾಂಡಿತ್ಯ ಇರು ಅಂತ ಅರ್ಥ.
ವ್ಯಾಸರಾಜರು ತಮ್ಮ 4 ಶಾಸ್ತ್ರಗಳ ಪಾಂಡಿತ್ಯವನ್ನ ಒಂದು ಕಡೆ ಕಂಬೈನ್ ಮಾಡಿಬಿಟ್ಟು ತತ್ವವನ್ನು ಸತ್ಯವನ್ನ ಅನ್ವೇಷಣೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಚಂದ್ರಿಕಾಚಾರ್ಯರು ಅಂತ ಹೇಳೋದು. ನೀವು ಬರೀ ವೇದಾಂತ ಶಾಸ್ತ್ರದ ವಿದ್ಯಾರ್ಥಿ ಆದರೂ ಚಂದ್ರಿಕಾ ಓದಕ್ಕಾಗಲ್ಲ. ಅಂದ್ರೆ ಎಲ್ಲ ಈ 4 ಶಾಸ್ತ್ರಗಳ ತಂತ್ರಗಳ ಏನಿದೆ ಅದರದ್ದು ಫಸ್ಟ್ ಎಕ್ಸ್ಪರ್ಟೈಸ್ ಇರಬೇಕು. ಹೌದು, ಒಂದ್ರಲ್ಲಿದ್ದು ಒಂದ್ರಲ್ಲಿದ್ದೆ ಆದ್ರೆ ಇದು ಅರ್ಥ ಆಗಲ್ಲ. ನಾನು ನಿಮ್ಗೆ ನಂದೇ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ನನಗೆ ಬೇಕಾದ್ದು ವೇದಾಂತ ಶಾಸ್ತ್ರದ ಅಧ್ಯಯನ ಮಾಡಬೇಕಾಯ್ತು. ಯಾವಾಗ ನ್ಯಾಯಾಮೃತ ಚಂದ್ರಿಕಾ ಓದಕ್ಕೆ ಪ್ರಾರಂಭ ಮಾಡಿದೆ, ನನಗಿರುವಂಥ ಅಧ್ಯಯನ ಕಡಿಮೆ ಅಂತಾಗಿ 3-4 ವರ್ಷ ಬರೀ ಮೀಮಾಂಸಾ ಶಾಸ್ತ್ರ ಓದ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಯಾಕಂದ್ರೆ ಮೀಮಾಂಸಾ ಶಾಸ್ತ್ರ ಅರ್ಥ ಆಗದೆ ಚಂದ್ರಿಕಾ ಅರ್ಥ ಆಗಲ್ಲ. ಅದರದ್ದು ಸಿಸ್ಟಮ್ಸು ಅದರದ್ದು ರೂಲ್ಸ್ ಅದೇ ಬೇರೆ. ಹೌದು, ಕಂಪ್ಲೀಟ್ಲಿ ಬೇರೆ. ಇದು ಹೆಂಗೆ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಇದ್ದ ಹಾಗೆ, ಆಯ್ತಾ? ಫಿಸಿಕ್ಸ್ ಬೇರೆ ಎಕ್ಸ್ಪರ್ಟೀಸು, ಕೆಮಿಸ್ಟ್ರಿಗೆ ಬೇರೆ ಎಕ್ಸ್ಪರ್ಟೀಸು. ಆದರೆ ಕೆಮಿಸ್ಟ್ರಿನಲ್ಲಿ ಫಿಸಿಕ್ಸನ್ನ ಎಷ್ಟೋ ಸಲ ಬಳಸ್ತಾರೆ, ಮ್ಯಾಥಮೆಟಿಕ್ಸ್ನ ಎಲ್ಲ ಕಡೆ ಬಳಸ್ತಾರೆ. ಹೌದು, ಆ ಥರ ನ್ಯಾಯಶಾಸ್ತ್ರ ಮ್ಯಾಥಮೆಟಿಕ್ಸ್ ಇದ್ದಂಗೆ ಎಲ್ಲ ಕಡೆ ಬೇಕದು. ಮತ್ತು ನ್ಯಾಯಶಾಸ್ತ್ರ ಅಂತ ನಾವು ಓದೇ ಇರ್ತೀವಿ ವೇದಾಂತ ಓದೋರು. ಬಟ್ ಇದು ಎಕ್ಸ್ಟ್ರಾ ಜೊತೆಗೆ ಒಂದಿಷ್ಟು ಮೀಮಾಂಸಾ ಒಂದಿಷ್ಟೇ ಇರೋ ಸಿಕ್ಕಾಪಟ್ಟೆ ಮೀಮಾಂಸಾ ಬಳಸ್ತಾರೆ ಚಂದ್ರಿಕಾದಲ್ಲಿ. ತುಂಬ ವ್ಯಾಕರಣದ ವಿಷಯಗಳನ್ನು ಹೇಳ್ತಾರೆ. ಅದರಿಂದ ಒಂದು ಶಾಸ್ತ್ರ ಅಲ್ಲ, ಒಂದೊಂದ್ಸಲ ಅನ್ಸುತ್ತೆ ಇವ್ರು ಎಲ್ಲಿ ಓದಿದ್ರು ಈ ಮನುಷ್ಯ ಇಷ್ಟೊಂದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಈ ಜೀನಿಯಸ್ಗಳ ಮತ್ತೊಂದು ಲಕ್ಷಣ ಏನು ಅಂತಂದರೆ, ಇಂಡಿಪೆಂಡೆಂಟ್ ಆದಂತಹ ಅನ್ರಿಲೇಟೆಡ್ ಆದ ಶಾಸ್ತ್ರಗಳಿರುತ್ತಲ್ಲ, ಬರೀ ಅದರಲ್ಲಿ ಎಕ್ಸ್ಪರ್ಟೀಸ್ ತೊಗೊಳೋದು ಅಷ್ಟೇ ಅಲ್ಲ, ದೇ ಕ್ಯಾನ್ ಕನೆಕ್ಟ್ ದಿ ಡಾಟ್ಸ್. ಆಯಿತಾ? ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಯಾವುದೋ ಒಂದು, ಈಗ ಲಿಯೋನಾರ್ಡೋ ಡಾ ವಿಂಚಿ ಎಕ್ಸಾಂಪಲ್ ತೊಗೊಳೋದಿದ್ರೆ ನೀವು, ಅಥವಾ ಇವನು ತೊಗೊಳ್ಳಿ, ನಿಕೋಲಾ ಟೆಸ್ಲಾ ಅವರು ಏನು ಮಾಡಿದ್ರು, ಯಾವುದೋ ಒಂದು ಶಾಸ್ತ್ರದಲ್ಲಿ ತಮಗಿದ್ದಂತಹ ಎಕ್ಸ್ಪರ್ಟೀಸನ್ನ ಬಳಸಿ ಇನ್ನೊಂದು ಇಂಡಿಪೆಂಡೆಂಟ್ ಶಾಸ್ತ್ರದಲ್ಲಿರುವಂತಹ ತಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋರು. ಇವತ್ತಿನ ಪ್ರಾಬ್ಲಮ್ ಸಾಲ್ವರ್ಸು ಅಷ್ಟೇ. ಅಂದರೆ ಯು ಲುಕ್ ಅಟ್ ಪೀಪಲ್ ಹೂ ಕ್ಯಾನ್ ಸಾಲ್ವ್ ಗುಡ್ ಪ್ರಾಬ್ಲಮ್ಸ್ ಅಲ್ವಾ. they can connect the dots from independent unrelated areas. ಈವನ್ ಕೂಡ ಈಗ ಇಲಾನ್ ಮಸ್ಕ್ ನಾನು ಅವನ ಡೀಟೇಲ್ಸ್ ನೋಡ್ತಾ ಇದ್ದೆ, ಅವನ ಹೆಸರು ನನ್ನ ತಲೆಯಲ್ಲಿ ಬಂತು, ಹೇಳಬಾರ್ದು ಅಂತ ಸುಮ್ಮನೆ ಹೇಳಲ್ಲ. ಯಾಕೆ ಅಂದ್ರೆ ನನಗೆ ಐ ವಂಡರ್ ಲುಕಿಂಗ್ ಅಟ್ ಹಿಸ್ ಕೇಪಬಿಲಿಟೀಸ್. ಸಿ, ದುಡ್ಡು ಮಾಡೋದು, ಬಿಲಿಯನೇರ್ ಆಗೋದು ಬೇರೆ ವಿಷಯ. ನೋಡಿ, ಅದೇ ಅವ್ನು ಏನೋ ಪೇಪಾಲ್ ಮಾಡ್ದ, ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಕಾರ್ ಮಾಡ್ದ, ಆಮೇಲೆ ನಾನು ಡೈರೆಕ್ಟ್ ಸ್ಪೇಸ್ ಎಕ್ಸ್ ಹೋಗಿ ಅವನು ರೀಯೂಸಬಲ್ ರಾಕೆಟ್ಸ್ ಮಾಡಿದಾನೆ. ಯಾರೂ ಮಾಡದೇ ಇರೋದು ಯೋಚನೆ ಮಾಡಿ, ರೇಟ್ ಕಮ್ಮಿ ಮಾಡಬೇಕು ಕಾಸ್ಟ್ ಅಂತ. ಇದು ಜೀನಿಯಸ್ಸಿನ ಲಕ್ಷಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದ್ನಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು. ಅಂದರೆ ಇಂಡಿಪೆಂಡೆಂಟ್ ಆದಂತಹ ಏರಿಯಾಗಳಲ್ಲಿ ಇರುವಂಥ ಪ್ರಾಬ್ಲಮ್ಗಳನ್ನು ಒಂದು ಏರಿಯಾದ ಎಕ್ಸ್ಪರ್ಟೀಸನ್ನು, ಇದು ಟ್ರಾನ್ಸ್ಫರಬಲ್ ಎಕ್ಸ್ಪರ್ಟೀಸ್ ಅಂತ ಕರೀತಾರೆ. ಇಫ್ ಯುವರ್ ಎಕ್ಸ್ಪರ್ಟ್ ಇನ್, ಅದು ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ. ಅಂದರೆ ರೈಟ್ ಥಿಂಕಿಂಗ್ ಇಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ. ಸೊ ನೀವು ಇಫ್ ಯು ಕ್ಯಾನ್ ಥಿಂಕ್ ರೈಟ್, ಯು ಕ್ಯಾನ್ ಥಿಂಕ್ ರೈಟ್ ಎವ್ರಿವೇರ್. ಅದು ರಾಕೆಟ್ ಸೈನ್ಸ್ ಆದ್ರೂ ಸರಿ, ಕ್ವಾಂಟಮ್ ಫಿಸಿಕ್ಸ್ ಆದ್ರೂ ಅಂದ್ರೆ ಅದೇನಾಗುತ್ತೆ ಅಂದ್ರೆ ನಿಮಗೆ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ಸೊ ಯು ಸ್ಪೆಂಡ್ ಸಮ್ ಟೈಮ್, ಒಂದು 4 ವರ್ಷ ಕಷ್ಟಪಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಅಧ್ಯಯನ ಮಾಡಿ. ಬಟ್ ದಿ ಮೊಮೆಂಟ್ ಯು ಸ್ಟಡಿ ದಟ್ ಪರ್ಟಿಕ್ಯುಲರ್ ಥಿಂಗ್ ಅಲ್ಲ, ನಿಮ್ಮ ಬೇರೆ ಇದರಲ್ಲಿರುವಂಥ ಫೀಲ್ಡಲ್ಲಿರೋ ಎಕ್ಸ್ಪರ್ಟೀಸನ್ನು ಕ್ರಾಸ್ ಪಾಲಿನೇಟ್ ಆಗ್ಬಿಡುತ್ತೆ. ಈಗ ಚೆನ್ನಾಗಿ ಇಂಗ್ಲಿಷ್ ಬರೋರಿಗೆ ಅಥವಾ ಚೆನ್ನಾಗಿ ಕನ್ನಡ ಬರೋರಿಗೆ ಇನ್ನೊಂದು ಭಾಷೆ ಕಲಿಯೋದು ಈಸಿ ಆಗುತ್ತೆ ಅಲ್ವಾ? ಹಾಗೆ ಆದ್ರೆ ವ್ಯಾಸರಾದ್ರೆ ಹೀಗೆ ತಾವು ನಿಮ್ಗೆ ಕಲ್ಪನೆಗೂ ಬರಲ್ಲ. ಯಾವುದೋ ಜೈಮಿನಿಯ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿರುವಂಥ ಶಾಬರ ಭಾಷೆದಲ್ಲಿರುವಂಥ ಯಾವುದೋ ಐಡಿಯಾನ ಬಳಸಿ ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿರೋ ಒಂದು ವಿಷಯ ಸರಿ ಅಂತ ಪ್ರತಿಪಾದನೆ ಮಾಡ್ತಾರೆ. ಇವಾಗ ಒಂದು ಟೆಕ್ನಿಕಲ್ ಆದಂತಹ ಒಂದು ಉದಾಹರಣೆ ಕೊಡಬೇಕು ಅಂತ ಆದರೆ, ಒಂದು ಪ್ರಧಾನವಾದಂತಹ ಒಂದು ವಿಷಯ ಶ್ರೀಮದಾಚಾರ್ಯ ಹೇಳೋದೇನು ಅಂತಂದರೆ, ಒಂದು ಪ್ರೋಸ್ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟರೆ ಇದನ್ನು ಅರ್ಥ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ತಾತ್ಪರ್ಯ ಲಿಂಗಗಳು ಅಂತ ಕೆಲವು ಹೇಳ್ತಾರೆ. ಅಂದರೆ ಏನನ್ನ ಗಮನಿಸಿ ನೀವು ಅರ್ಥವನ್ನು ಮಾಡಬೇಕು ಅಂತಂದರೆ, ಫಸ್ಟು ಅದರ ಅಬ್ಸ್ಟ್ರಾಕ್ಟ್ ನೋಡಿ, ಅಂದರೆ ಅದರ ಬಿಗಿನಿಂಗ್ ಏನಿದೆ ಅಂತ ನೋಡಿ, ಆಯಿತಾ? ಆಮೇಲೆ ಉಪಸಂಹಾರ ಅಂತ, ಅದರ ಸಮರಿ ಏನಿದೆ ಅಂತ ನೋಡಿ, ಯಾವ ವಿಷಯವನ್ನು ಮತ್ತೆ ರಿಪೀಟ್ ಮಾಡಿದ್ದಾರೆ ನೋಡಿ, ಅಭ್ಯಾಸ ಅಂತ ಕರೀತಾರೆ ಇದನ್ನು. ಯಾವ್ಯಾವ್ದು ನಾವೆಲ್ ವಿಷಯವನ್ನು ಹೇಳಿದಾರ ನೋಡಿ, ಅಪೂರ್ವತ ಅಂತ ಕರೀತಾರೆ ಇದನ್ನು. ಅದರಿಂದ 6 ಇದೆ ಅಂತವು: ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪತ್ತಿ ಅಂತ ತಾತ್ಪರ್ಯಲಿಂಗಗಳು ಅಂತ ಕರೀತಾರೆ ಇದನ್ನ. ಇದನ್ನ ದ್ವೈತಾದ್ವೈತಿಗಳು ಇಬ್ರು ಒಪ್ಕೊಳ್ತಾರೆ. ತಾತ್ಪರ್ಯಲಿಂಗಗಳನ್ನ ಬಳಸಿ ಒಂದು ವಾಕ್ಯದಿಂದ ಅರ್ಥವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಮೆಥಡಾಲಜಿ ಇಬ್ರು ಒಪ್ತಾರೆ. ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ಸಪೋಸ್ ಉಪಕ್ರಮಕ್ಕೂ ಉಪಸಂಹಾರಕ್ಕೂ ವಿರೋಧ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಇದು ಎಸ್ ಅನ್ನತ್ತೆ, ಅದು ನೋ ಅನ್ನತ್ತೆ. ಅಂದ್ರೆ ಯಾವುದೋ ಒಂದು ಡಾಕ್ಯುಮೆಂಟ್ ಇದೆ, ಅದರ ಇಂಟ್ರೊಡಕ್ಷನ್ ಅಲ್ಲಿ ಒಂದು ವಿಷಯ ಇದೆ, ಸಮರಿಲಿ ಇನ್ನೊಂದು ವಿಷಯ ಇದೆ, ಒಂದಕ್ಕೊಂದಕ್ಕೆ ವಿರುದ್ಧವಾಗಿದೆ. ಉಪನಿಷತ್ಗಳಲ್ಲಿ ಇಂಥದ್ದು ಕಾಣ್ಬಿಡುತ್ತೆ. ನೀವು ಸಮರಿಯನ್ನ ಪ್ರಬಲ ಅಂತ ಇಟ್ಕೊಂಡು ಇಂಟ್ರೊಡಕ್ಷನ್ ಅನ್ನ ಬೇರೆ ಅರ್ಥ ಮಾಡಬೇಕು, ಅಥವಾ ಇಂಟ್ರೊಡಕ್ಷನ್ ಅನ್ನ ಪ್ರಬಲ ಅಂತ ಇಟ್ಕೊಂಡು ಸಮರಿಗೆ ಬೇರೆ ಅರ್ಥ ಮಾಡಬೇಕು ಅಂತ ಚರ್ಚೆ. ದೊಡ್ಡ ಸಮಸ್ಯೆ, ದೊಡ್ಡ ಪ್ರಶ್ನೆ ಇದು, ಆಯ್ತಾ? ಶ್ರೀಮದಾಚಾರ್ಯರು ಉಪಕ್ರಮ ಪ್ರಬಲ ಅಂತ ಹೇಳ್ತಾರೆ.
ಅಂದ್ರೆ ಸಾರಿ ಉಪಸಂಹಾರ ಪ್ರಬಲ ಅಂತ ಹೇಳ್ತಾರೆ, ಅಂದ್ರೆ ಸಮರಿ ಪ್ರಬಲ ಅಂತ ಹೇಳ್ತಾರೆ. ಇಂಟ್ರಡಕ್ಷನ್ಕಿಂತ ಸಮರಿ ಪ್ರಬಲ ಅಂತ ಹೇಳ್ತಾರೆ. ಅದ್ವೈತ ಸಿದ್ಧಾಂತದಲ್ಲಿ ಇಂಟ್ರಡಕ್ಷನ್ ಪ್ರಬಲ ಸಮರಿಕ್ಕಿಂತ. ಇನ್ನೂ ತಮಾಷೆ ಹೇಳ್ತೀನಿ, ಅಂದ್ರೆ ನಾವು ಆಲ್ರೆಡಿ ಸಿದ್ಧಾಂತ ಒಂದು ಇಟ್ಕೊಂಡ್ಬಿಟ್ರೆ ನಾವು ಅವಾಗ ಅದಕ್ಕೆ ತಕ್ಕಂತೆನೂ ಓದಿಸ್ತೀವಿ. ಹಂಗೆಲ್ಲ ಅಲ್ಲ ಇದು. ಅದಕ್ಕೆ ಇದನ್ನ ಓಕೆ, ನಾನು ಬರ್ತೀನಿ ಇಲ್ಲಿಗೆ. ಇನ್ನೊಂದು ಸ್ವಲ್ಪ ಸೈಡ್ ಟ್ರ್ಯಾಕ್ ಅಂದ್ರೆ ಒಂದು ಸ್ವಲ್ಪ ತಮಾಷೆ ಅಂದ್ರೆ, ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ರು ಅದ್ವೈತ ವಿಜೇಂದ್ರರ ಕಾಲ ಅವ್ರ ಕಾಲದಲ್ಲಿ ಇದ್ರಲ್ಲ, ಅವರು ಉಪಕ್ರಮ ಪರಾಕ್ರಮ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಇಡೀ ಗ್ರಂಥ ಉಪಕ್ರಮ ಯಾಕೆ ಪ್ರಬಲ ಉಪಸಂಹಾರಕ್ಕಿಂತ ಅಂತ ಸಮರ್ಥನೆ ಮಾಡಕ್ಕಿರೋ ಗ್ರಂಥ ಅದು. ಅದಕ್ಕೊಂದು ವಿಜೇಂದ್ರ ಸ್ವಾಮಿಗಳು ಅದಕ್ಕೊಂದು ಖಂಡನೆ ಬರೆದಿದ್ದಾರೆ. ಅದರ ಹೆಸರೇನು ಗೊತ್ತಾ? ಉಪಸಂಹಾರ ವಿಜಯ ಅಂತ. ಇವ್ರು ಉಪಕ್ರಮ ಪರಾಕ್ರಮ ಬಗ್ಗೆ ಚರ್ಚೆ, ಆಯ್ತಾ, ಸಿದ್ಧಾಂತದಲ್ಲ, ಮೆಥಡಾಲಜಿ ಬಗ್ಗೆ ಚರ್ಚೆ. ವ್ಯಾಸರಾಜರು ಏನ್ ಮಾಡ್ತಾರೆ, ಉಪಸಂಹಾರ ಪ್ರಬಲ ಯಾಕೆ ಅಂತ ಅವರು ಮೆಥಡಾಲಜಿ ಬಗ್ಗೆ ಉತ್ತರ ಕೊಡೋಕ್ಕೆ ಜೈಮಿನಿಯ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿರುವಂತಹ ಶಾಬರ ಭಾಷೆದಲ್ಲಿರೋ ಯಾವುದೋ ಒಂದು ಮೀಮಾಂಸಾ ಸಿದ್ಧಾಂತವನ್ನು ತಗೊಂಡು ಬಂದು ಅದರ ಕೊರಾಬರೇಷನ್ ಕೊಟ್ಟು ಉಪಸಂಹಾರ ಪ್ರಬಲ ಅಂತ ತೋರಿಸ್ತಾರೆ. ಅಂದ್ರೆ ಅನ್ಕನೆಕ್ಟೆಡ್ ವಿಷಯನ ತಗೊಂಡ್ ಬರ್ತಾರೆ. ಇದಕ್ಕೆ ಮೂರನೇ ತಂತ್ರ. ಇನ್ನೂ ತಮಾಷೆ ಹೇಳ್ತೀನಿ ಕೇಳಿ. ಅವರು ಪೂರ್ವ ಪಕ್ಷವನ್ನು ರಚನೆ ಮಾಡ್ಬೇಕಲ್ಲ ವ್ಯಾಸರಾಜರು, ಪೂರ್ವ ಪಕ್ಷ ರಚನೆ ಮಾಡ್ಬೇಕಾದ್ರೆ ಉಪಕ್ರಮ ಪ್ರಬಲ ಅಂತ ಹೇಳ್ಬೇಕಲ್ವಾ, ಯಾಕಂದ್ರೆ ಅದು ತಾನು ಪೂರ್ವ ಪಕ್ಷ. ಉಪಕ್ರಮ ಪ್ರಬಲ ಅಂತ ಹೇಳಕ್ಕೂ ಒಂದು ಮೀಮಾಂಸಾದ ಕೊರಾಬರೇಷನ್ ಕೊಡ್ತಾರೆ. ಅಂದ್ರೆ ಅವರ ಒಂದು ಏನು ಸ್ಟೇಟಸ್ ಕೋ ಇದೆ ಅದನ್ನ ಫಸ್ಟ್ ಇವ್ರು ಪ್ರೂವ್ ಮಾಡ್ತಾರೆ, ತುಂಬಾ ಗಟ್ಟಿಯಾಗಿ ಪ್ರೂವ್ ಮಾಡ್ತಾರೆ. ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು, ಇಷ್ಟನ್ನು ಹೇಳೇನಾದ್ರು ನಿಲ್ಲಿಸ್ಬಿಟ್ಟಿದ್ರೆ ವ್ಯಾಸರಾಜರು ನಾವ್ ಯಾರು ಮಾಧ್ಯರಾಗಿರಕ್ ಆಗ್ತಿರ್ಲಿಲ್ಲ ಅಂತ. ಅಷ್ಟು ಪ್ರಬಲವಾಗಿ ನೋಡಿ ಎಷ್ಟು ಮಾಡ್ತಾರೆ ಅಂತ. ಆ ಪೂರ್ವಮೀಮಾಂಸಾ ನ್ಯಾಯವನ್ನು ಬಳಸಿ ಉಪಕ್ರಮ ಪ್ರಬಲ ಅಂತ ಮೊದಲು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಪೂರ್ವಮೀಮಾಂಸಾ ನ್ಯಾಯವನ್ನು ಬಳಸಿ ಉಪಸಂಹಾರ ಪ್ರಬಲ ಅಂತ ಹೇಳಿ ಈ ಎರಡು ಪೂರ್ವಮೀಮಾಂಸಾ ಗ್ರಂಥಗಳಿಗೆ ಪರಸ್ಪರ ವಿರೋಧ ಬಂತಲ್ಲ, ಆ ವಿರೋಧವನ್ನ ಪೂರ್ವಮೀಮಾಂಸಾ ವ್ಯಾಖ್ಯಾನಕಾರರ ಮಧ್ಯನೇ ಇರುವಂತ ವಿರೋಧವನ್ನು ಇವರು ಉಪಶಮನ ಮಾಡಿ ಆ ಗ್ರಂಥಗಳ ಕೊಲಾಬರೇಷನ್ ತೋರಿಸ್ಬಿಟ್ಟು ಇದು ಯಾಕೆ ಸರಿ ಅಂತ ತೋರಿಸ್ತಾರೆ. ಅದನ್ನು ಮಾಡೋಂಗಿಲ್ಲ, ಯಾಕಂದ್ರೆ ಅದನ್ನು ನಾವು ಸಾಲ್ವ್ ಮಾಡ್ಬೇಕಲ್ಲ. ಈಗ ಎರಡು ಪೂರ್ವಮೀಮಾಂಸದ ಎರಡು ಗ್ರಂಥಗಳನ್ನ ಉಲ್ಟಾ ಅಂತಾನು ಹೇಳೋಂಗಿಲ್ಲ. ಇಂಥ ಕೆಲಸ ಮಾಡಿದಾರೆ ವ್ಯಾಸರಾಜರು. ಆದ್ರಿಂದ ಒಂದು ತಂತ್ರವನ್ನು ನೀವು ಇಟ್ಕೊಂಡು, ಒಂದು ಶಾಸ್ತ್ರವನ್ನು ಇಟ್ಕೊಂಡು ಚಂದ್ರಿಕಾ ಓದ್ತೇನೆ ಅಂದ್ರೆ ಆಗೋದಿಲ್ಲ. ನಿಸ್ತಂತ್ರ ಸ್ವಪ್ನಾಂತರಾಹ, ಸ್ವಪ್ನದಲ್ಲೂ ಇನ್ನೊಂದು ಶಾಸ್ತ್ರವನ್ನು ಓದಿರುವಂಥವ್ರು ಈ ಗ್ರಂಥವನ್ನು ಮುಟ್ಲಿಕ್ಕೆ ಆಗಲ್ಲ. ನಾವೆಲ್ಲ ಓದೋರು ಚಂದ್ರಿಕಾ ಓದೋರು ಚಂದ್ರಿಕಾ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇನೆ ಪೂರ್ವಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಇಲ್ಲಾಂದ್ರೆ ವಿ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಪೂರ್ವಮೀಮಾಂಸಾ ಶಾಸ್ತ್ರ. ಅಂದ್ರೆ ಈಗ ನಾನು ಕ್ಯಾಲ್ಕುಲಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟು ಆಲ್ಜಿಬ್ರಾ ಅರ್ಥ ಮಾಡ್ಕೊಳ್ಳೋಕ್ಕೆ ನ್ಯೂಮರಾಲಜಿ ಫಸ್ಟ್ ಮೊದಲಿಗೆ ಬಂದ್ಬಿಡ್ತೀವಿ, ಕೊನೆಗೆ ಫಸ್ಟ್ಗೆ. ಅದಕ್ಕೆ ನಿಮ್ಗೆ ಹೇಳಿದ್ನೋ ಇಲ್ಲ 15 ವರ್ಷ ಬೇಕಾಗುತ್ತೆ ಅಂತ. ತಾತ್ಪರ್ಯ ಚಂದ್ರಿಕಾ ಓದಕ್ಕೆ 15 ವರ್ಷ ಬೇಕಾಗುತ್ತೆ. ಯಾಕೆ ಅಂದ್ರೆ ಇದಕ್ಕೆ ಒಂದು 4 ವರ್ಷ ಪೂರ್ವಮೀಮಾಂಸಾ ಓದಬೇಕು, ಒಂದು 5-6 ವರ್ಷ ವ್ಯಾಕರಣ ಓದಬೇಕು. ಅದರಿಂದ ವ್ಯಾಸರಾದರು ತಮ್ಮ ಎಲ್ಲ ಶಾಸ್ತ್ರಗಳನ್ನು ಸೇರಿಸಿ ಶ್ರೀಮದಾಚಾರ್ಯರು ಹೇಳಿರುವಂಥ ಸಿದ್ಧಾಂತದ ಸುಸ್ಥೈರ್ಯವನ್ನು ಹೇಗಿದೆ ಅಂತ ತೋರಿಸ್ತಾರೆ. ಆದ್ರಿಂದಾನೇ ಅವರು ಚಂದ್ರಿಕಾಚಾರ್ಯರು. ಅಂದರೆ ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೆ, ಅವರು ಎಷ್ಟೊಂದು ಗ್ಯಾಪ್ಗಳನ್ನ ಬಿಟ್ಟಿದ್ದಾರೆ. ಅಂದರೆ ಹೇಳದೆ ಅಂತಲ್ಲ, ಅವರು ಸೂಚನೆ ಮಾಡಿರ್ತಾರೆ, ಅದನ್ನ ಇವ್ರು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ವ್ಯಾಸರಾದ್ರದ್ದು ಇನ್ನೊಂದು ಟ್ರೈಟ್ ಏನು ಗೊತ್ತಾ, ನೀವು ಅದನ್ನು ಸರಿಯಾಗಿ ಹೇಳಿದ್ರಿ ಅದರಿಂದ ಹೇಳ್ತೀನಿ. ಒಂದು 20 ಪೇಜು ಪ್ರಬಂಧ ಬರೀತಾರೆ, ಕಡೆ ಒಂದು ಮಾತು ಹೇಳ್ತಾರೆ, ಇಷ್ಟು ಅರ್ಥವನ್ನ ಆಚಾರ್ಯರು ತಮ್ಮದು ಒಂದು ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ಬರ್ತಾರೆ. ಅದನ್ನು ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ಒಂದು ಪದ ಆಚಾರ್ಯರು ಒಂದು ಪದನ 20 ಪೇಜ್ ಪ್ರಬಂಧ ಇವ್ರದ್ದು. ಇದು ಅವ್ರ ಗುರುಭಕ್ತಿ ಅಂತ ತೋರಿಸುತ್ತೆ. ಅಷ್ಟು ಬರೆದು ಎಲ್ಲ ನನ್ನ ಬುದ್ಧಿ ಅಂತ ಹೇಳ್ಕೊಳ್ಳಲ್ಲ ಅವರು. ಇದೆಲ್ಲವೇ ನಾನೇ ಬರೆದಿದ್ದು ಇಂಡಿಪೆಂಡೆಂಟ್ಲಿ ಅಂತ ಹೇಳಲ್ಲ ಅವರು. ಇಷ್ಟನ್ನು ಆಚಾರ್ಯರು ಈ ಗ್ರಂಥದಲ್ಲಿ ತೋರಿಸಿದ್ದಾರೆ, ಟೀಕಾರಾಯರು ಈ ಗ್ರಂಥದಲ್ಲಿ ತೋರಿಸಿದ್ದಾರೆ. ಗ್ರಂಥ ಅಂದ್ರೆ ಗ್ರಂಥದ ಒಂದು ಪದ, ಅಲ್ಲಿ ಎಲ್ಲ ಒಂದು ಪದ ಇರುತ್ತೆ. ಆ ಒಂದು ಪದವನ್ನು ತೋರಿಸ್ಬಿಟ್ಟು ನೋಡಿ, ಈ ಪದದಲ್ಲಿ ಇದು ನಮ್ಮ ಪರಂಪರೆಯಲ್ಲಿ ಎಲ್ಲಾ ಕಡೆ ಇರುವಂತದ್ದು. ಸಾಮಾನ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಮಧ್ವ ಮತದ ಪರಂಪರೆಯಲ್ಲಿ ಡೈರೆಕ್ಟ್ ಗ್ರಂಥಗಳನ್ನ ಒಂದು, ಈಗ ಭಗವದ್ಗೀತೆ ಆಗ್ಲಿ ಯಾವುದೇ ಶಾಸ್ತ್ರ ಗ್ರಂಥಗಳಾಗಿ ಡೈರೆಕ್ಟ್ ಆಗಿ ವಿಷಯ ಉಪನಿಷತ್ತಿಗೆ ನಾನೊಂದು ಗ್ರಂಥ ಬರಿತೀನಿ ಅಂತ ಯಾರೂ ಹೋಗಲ್ಲ. ಯಾಕೆಂದ್ರೆ ಅದರ ಆಚಾರ್ಯರ ಮಾತು, ಅದಕ್ಕೆ ಬಂದಿರುವಂತಹ ಟೀಕೆಗಳು, ಅದ್ರ ಬಂದಿರೋ ಗ್ರಂಥಗಳನ್ನ ಇಟ್ಕೊಂಡು ಆ ಒಂದು ಪರಂಪರೆ, ಯಾಕೆಂದ್ರೆ ಅದು ಅಷ್ಟು ಜಟಿಲ ಅಂತ ನಮ್ಗೆ ಈಗ ಅರ್ಥ ಆಗ್ತದೆ ನೀವು ಹೇಳದ ಮೇಲೆ. ಯಾಕೆಂದ್ರೆ ಇದಷ್ಟು ಸುಲಭ ಅಲ್ಲ. ಏನೋ ಭಗವದ್ಗೀತೆ ಇವತ್ತು ChatGPT ಕೊಟ್ಟರು ಕೂಡ ಅದು ಇದನ್ನೊಂದು ಟ್ರಾನ್ಸ್ಲೇಷನ್ ಮಾಡಿ ಒಂದು ಲ್ಯಾಂಗ್ವೇಜ್ ಹೇಳುತ್ತೆ. ಆದರೆ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತಂತಂದ್ರೆ ಅದರದ ಡೆಪ್ತು ತುಂಬ ಇರುತ್ತೆ ಅಂತ ಹೇಳ್ತಾರೆ.